ಸ್ನೇಹಿತರೆ, ಇದೇ ತಿಂಗಳ ಜುಲೈ 24ನೇ ತಾರೀಕು ಗುರುವಾರ ಭೀಮನ ಅಮಾವಾಸ್ಯೆ ಬರ್ತಾ ಇದೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಕಳಶ ಬರವಣಿಗೆ ಹಾಗೂ ಕಳಶ ಶಾಸ್ತ್ರದ ಮೂಲ ಸನ್ನಿಧಾನವಾಗಿರತಕ್ಕಂಥ ಕೆಜಿ ದೇವಪಟ್ಟಣದ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಹಂಗ್ರಳ್ಳಿ ತಾಯಿ ವಿದ್ಯಾಚೌಡೇಶ್ವರಿ ಸನ್ನಿಧಾನದಲ್ಲಿ ಭೀಮನ ಅಮಾವಾಸ್ಯೆಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಿಂದಿನ ದಿನ ಅಂದರೆ ಬುಧವಾರ ಮಧ್ಯರಾತ್ರಿ 1:30ಕ್ಕೆ ತಾಯಿಗೆ ವಿಶೇಷ ಪೂಜೆಗಳು. ಅದಾದ ನಂತರ ಬೆಳಗಿನ ಜಾವ ತಾಯಿಗೆ ಲೇಪಿತವಾದ ಅರಿಶಿಣದಿಂದ ಹಾಗೂ ಸಾಲಿಗ್ರಾಮದಿಂದ ಬಂದಂಥ ಭಕ್ತರಿಗೆ ಅರಿಶಿಣದ ಸ್ನಾನ ಹಾಗೂ ಸಾಲಿಗ್ರಾಮ ತೀರ್ಥ ಸ್ನಾನ. ತದನಂತರ ಹೋಮಗಳಲ್ಲೇ ಅತ್ಯಂತ ಶಕ್ತಿಯುತವಾದಂಥ ಹೋಮ ಅಂತ ಹೇಳಿದ್ರೆ ಚಂಡಿ ಹೋಮ. ಈ ಚಂಡಿ ಹೋಮವನ್ನು ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಆಚರಣೆ ಮಾಡಲಾಗತ್ತೆ. ಇದರಲ್ಲಿ ಭಾಗವಹಿಸೋದ್ರಿಂದ ಬರುವಂಥ ಭಕ್ತಾದಿಗಳಿಗಿರ್ತಕ್ಕಂಥ ಏನೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಅದನ್ನೆಲ್ಲ ದೂರ ಮಾಡುವಂಥ ಶಕ್ತಿ ಕಲಿಯುಗದಲ್ಲಿ ಪ್ರಧಾನವಾಗಿ ಚಂಡಿ ಹೋಮದಲ್ಲಿ ಇರತ್ತೆ. ನಂತರ ಚಂಡಿ ಹೋಮದ ಪ್ರಧಾನ ಕಲಶದ ತೀರ್ಥವನ್ನು ಬಂದಂಥ ಎಲ್ಲ ಭಕ್ತರಿಗೂ ಸಂಪ್ರೋಕ್ಷಣೆಯನ್ನು ಮಾಡಲಾಗುವುದು. ನಂತರ ತಾಯಿ ವಿದ್ಯಾಚೌಡೇಶ್ವರಿಯ ಪ್ರಾಕಾರೋತ್ಸವದ ವಿಶೇಷ ಪೂಜೆಗಳು. ಕಲಿಯುಗದ ಕಾಮಧೇನು ಹಂಗ್ರಳ್ಳಿ ಬಸವಣ್ಣನ ನೇತೃತ್ವದಲ್ಲಿ ಪ್ರಾಕಾರೋತ್ಸವ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಜೈ ಹಂಗ್ರಳ್ಳಿ ತಾಯಿ ವಿದ್ಯಾಚೌಡೇಶ್ವರಿ.